ಅನಿಲ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಕಮ್ಯುನಿಕೇಷನ್ 550 ಕೋಟಿ ರೂಪಾಯಿ ಬಾಕಿಯನ್ನು ಪಾವತಿಸಲು ವಿಳಂಬ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಂಪನಿಯ ಮುಖ್ಯಸ್ಥ ಅನಿಲ್ ಅಂಬಾನಿ ಬಂಧನಕ್ಕೆ ಆದೇಶಿಸಬೇಕು ಎಂದು ಕೋರಿ ಸ್ವೀಡನ್ ದೂರಸಂಪರ್ಕ ಸಾಧನಗಳ ಕಂಪನಿ ಎರಿಕ್ಸನ್ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಸಲ್ಲಿಸಿದೆ. ಈ ವಿವಾದಾತ್ಮಕ ಉದ್ಯಮಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಉದ್ದೇಶಪೂರ್ವಕವಾಗಿ ಧಿಕ್ಕರಿಸಿದ್ದಾರೆ ಎಂದು ಕಂಪನಿ ಆಪಾದಿಸಿದೆ. ಆರ್ಕಾಮ್ ವಿರುದ್ಧ ದಿವಾಳಿ ಪ್ರಕ್ರಿಯೆ ಆರಂಭಿಸಬೇಕು ಹಾಗೂ ಕಂಪನಿ ತನ್ನ ಸ್ಪೆಕ್ಟ್ರಮ್ ಹಾಗೂ ಟವರ್ಗಳನ್ನು ರಿಲಯನ್ಸ್ ಜಿಯೋಗೆ ಮಾರಾಟ ಮಾಡುವ ಪ್ರಸ್ತಾವವನ್ನ ತಕ್ಷಣ ಸ್ಥಗಿತಗೊಳಿಸಬೇಕು ಎಂದು ಅರ್ಜಿಯಲ್ಲಿ ಕೋರಲಾಗಿದೆ. ಅನಿಲ್ ಅಂಬಾನಿ ಹಾಗೂ ಅವರ ಕಂಪನಿ ನಿರಂತರ ಹಾಗೂ ಉದ್ದೇಶಪೂರ್ವಕವಾಗಿ ಬಾಕಿ ಪಾವತಿಯನ್ನ ವಿಳಂಬ ಮಾಡಿದೆ. ಪ್ರತಿವಾದಿಗಳು ಕಾನೂನು ಪ್ರಕ್ರಿಯೆಯನ್ನ ಧಿಕ್ಕರಿಸಿದ್ದು ನ್ಯಾಯ ಹಿತಾಸಕ್ತಿಗೆ ಧಕ್ಕೆ ತಂದಿದ್ದಾರೆ. ನ್ಯಾಯಾಲಯದ ನಿಂದನೆಯ ಹಿನ್ನೆಲೆಯಲ್ಲಿ 550 ಕೋಟಿ ರೂಪಾಯಿಯನ್ನ ಬಡ್ಡಿ ಸಹಿತ ಪಾವತಿಸದಿದ್ದಲ್ಲಿ ಸಿವಿಲ್ ಜೈಲಿನಲ್ಲಿ ಬಂಧನದಲ್ಲಿ ಇಡಬೇಕು ಎಂದು ಎರಿಕ್ಸನ್ ಕಂಪನಿ ಮನವಿಯನ್ನ ಮಾಡಿಕೊಂಡಿದೆ. ನ್ಯಾಯಾಲಯದ ಮೇಲುಸ್ತುವಾರಿಯಲ್ಲಿ ನಡೆದ ವ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಅನಿಲ್ ಅಂಬಾನಿ ಸಮೂಹ ಪಾವತಿಸಬೇಕಾದ 1600 ಕೋಟಿ ರೂಪಾಯಿ ಬಾಕಿಯನ್ನ ಈಗಾಗಲೇ 550 ಕೋಟಿ ರೂಪಾಯಿಗೆ ಇಳಿಸಲಾಗಿದೆ. ಇದನ್ನು ಕಳೆದ ಸೆಪ್ಟೆಂಬರ್ 30ರ ಒಳಗಾಗಿ ಪಾವತಿಸುವುದಾಗಿ ಆರ್ಕಾಮ್ ಭರವಸೆಯನ್ನ ನೀಡಿತ್ತು. ಆದರೆ 45,000 ಕೋಟಿ ರೂಪಾಯಿ ಸಾಲದ ಹೊರೆಯಿಂದ ಕಂಗೆಟ್ಟಿರುವ ಆರ್ಕಾಮ್ ಇದುವರೆಗೆ ಈ ಮೊತ್ತವನ್ನ ಪಾವತಿಸಿಲ್ಲ. ಸಹೋದರ ಮುಕೇಶ್ ಅಂಬಾನಿ ನೇತೃತ್ವದ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡು ಫೈಬರ್ ಮತ್ತು ಎಂಎನ್ಸಿ ವ್ಯವಸ್ಥೆ ಮಾರಾಟದಿಂದ 5,000 ಕೋಟಿ ರೂಪಾಯಿಯನ್ನ ಈಗಾಗಲೇ ಸ್ವೀಕರಿಸಲಾಗಿದೆ. ಆದರೆ ಸ್ಪೆಕ್ಟ್ರಮ್ ಹಾಗೂ ಟವರ್ ಮಾರಾಟದಿಂದ 15,000 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿ ಕಂಪನಿ ಇದೆ.